ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಅದಕ್ಕೆ ಭೂಮಿ ಕೆನ್ನೆಗೆ ಹೊಡೆದ್ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು, ಎಲ್ಲದಕ್ಕೂ ಸಾವು ಒಂದೇ ಕೊನೆಯಲ್ಲ, ನೀನು ಬದುಕಬೇಕು, ಬಾಳಿ ಬದುಕಬೇಕು, ನಿಮ್ಮಮ್ಮ ಏನೇ ಅನ್ಕೋಬೇಕು, ಅವರು ನಾನು ಜೈಲಿಗೆ ಹೋಗಿದ್ದಾಗ ನನ್ನ ಮಗಳನ್ನ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಳಲ್ವಾ. ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ ಅಷ್ಟೇ, ಆದರೆ ಅವರು ಇನ್ನೂ ಅಪರಾಧಿ ಅಂತ ಪ್ರೂವ್ ಆಗಿಲ್ವಲ್ಲ. ಅವ್ರನ್ನ ಬಿಡ್ಸ್ಕೊಂಬನ್ನಿ ಅಂತ ಶ್ರವಣ್ ಹತ್ರ ಭೂಮಿ ಕೇಳ್ಕೊತಾ ಇರ್ತಾಳೆ. ಇಲ್ಲ, ಸಾಧ್ಯನೇ ಇಲ್ಲ, ನನ್ನ ಶಾರದಾನ ಕೊಲೆ ಮಾಡೋದಕ್ಕೆ ಬಂದಿರೋರನ್ನ ನಾನು ಬಿಡ್ಸ್ಕೊಂಬಂದ್ರೆ ತಪ್ಪಾಗುತ್ತೆ, ನಾನು ಆ ಥರ ಬಿಡ್ಸ್ಕೊಂಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಂಜು ಲೈಫ್ ಹಾಳಾಗುತ್ತೆ, ಈ ಜನಗಳ ಬಾಯಿ ಮುಚ್ಚಿಸ್ಬೇಕು ಅಂದರೆ ಇದು ಇರೋದು ಒಂದೇ ದಾರಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ನಾವು ಯಾವ ಕಾರ್ಯಕ್ರಮನೂ ಮಾಡೋದಕ್ಕಾಗೋದಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹೌದು ಕಣೋ ಶ್ರವಣ್, ನನಗೆ ಯಾಕೋ ಭೂಮಿ ಹೇಳ್ತಾ ಇರೋದು ಸರಿ ಅನಿಸುತ್ತೆ ಅಂತ ರಾಮನು ಹೇಳ್ತಾನೆ. ಆವಾಗ ಯೋಚನೆ ಮಾಡ್ತಾ ಇರ್ತಾನೆ, ನೋಡು ಶ್ರವಣ್, ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಬೇಡ, ಯಾಕೆಂದರೆ ನಮ್ಮ ಮನೇಲಿ ಈ ಪ್ರೋಗ್ರಾಮ್ ನಡೀಲೇಬೇಕು, ನಾವು ಇನ್ನು ಯಾವ ಸಮಸ್ಯೆ ಯಾವ ಪ್ರೋಗ್ರಾಮ್ ಮಾಡೋದಕ್ಕೆ ಹೋದ್ರೂ ಜನಗಳು ಈ ಥರ ಮಾತಾಡ್ತಾ ಇರ್ತಾನೆ, ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂದರೆ ಭೂಮಿ ಹೇಳ್ದಂಗೆ ಹೋಗು ದೇವಯ್ಯನಿನ ಬಿಡ್ಸ್ಕೊಂಬ, ನೀನು ಅಟ್ಲೀಸ್ಟ್ ನಮ್ಮ ಮನೆ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಈ ಸಹಾಯ ಮಾಡಪ್ಪ ಅಂತ ಹೇಳ್ತಿರ್ತಾರೆ. ಆದರೂ ನಾನು ಒಂದು ಸತಿ ಅಜಿತ್ ಹತ್ರ ಮಾತಾಡಬೇಕಾಗತ್ತೆ ಅಂತ ಹೇಳ್ತಿರ್ತಾನೆ. ಭೂಮಿ ಸಾಹೇಬ್ರೆ, ನೀವೇನಾದರೂ ನಮ್ಮ ಸಾಹೇಬ್ರ ಹತ್ರ ಮಾತಾಡೋದಕ್ಕೆ ಹೋದರೆ ಮುಗೀತು ಕತೆ, ಅವರು ಇದನ್ನ ಯಾವುದನ್ನೂ ಆಗೋದಕ್ಕೆ ಬಿಡೋದಿಲ್ಲ, ನೀವು ಅವ್ರ ಹತ್ರ ಮಾತಾಡೋದಕ್ಕೆ ಹೋಗಬೇಡಿ, ಪ್ಲೀಸ್ ನೀವೇ ಹೋಗ್ಬಿಟ್ಟು ದೇವಯಾನಿ ಅಮ್ಮನ ಬಿಡ್ಸ್ಕೊಂಬನ್ನಿ ಬೇಲ್ಕೊಟ್ಟು ಅಂತ ಕೇಳ್ತಾ ಇರ್ತಾಳೆ. ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ನಾನು ಅವನು ಈ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್, ಅವನ ಹತ್ರ ಮಾತಾಡ್ದೇನೆ ಏನೂ ನಿರ್ಧಾರ ತೊಗೊಳೋದಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಭೂಮಿ ಅವನ ಕೈನ ತೊಗೊಂಡು ತಲೆ ಮೇಲೆ ಕೈ ಇಟ್ಟಿಸ್ಕೊಂಡು, ನನ್ನ ಮೇಲೆ ಆಣೆ, ನಿಮ್ಮ ಮಗಳ ಮೇಲೆ ಪ್ರಾವಣೆ ಮಾಡಿದ್ದೀರಾ, ನೀವು ಹೋಗಿ ಬಿಡ್ಸ್ಕೊಂಡು ಬರಲೇಬೇಕು ಅಂತ ಹೇಳ್ತಾಳೆ. ಆಯಿತು, ನಾನು ಬಿಡ್ಸ್ಕೊಂಬರ್ತೀನಿ ಅಂತ ಶ್ರವಣ್ ಹೋಗ್ತಾ ಇರ್ತಾನೆ. ಅವಾಗ ನಚಿಕೇತ್, ನಾನು ಬರ್ತೀನಿ ಮಾವ ನಿಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಹೋಗ್ತಾನೆ. ಮತ್ತು ಶ್ರವಣ್ ಇಬ್ರು ಕೋರ್ಟ್ಗೆ ಹೋಗ್ಬಿಟ್ಟು ಬೇಲ್ ತೊಗೊಂಡು ಅಲ್ಲಿಂದ ಸ್ಟೇಷನ್ ಹತ್ರಕ್ಕೆ ಬರ್ತಾರೆ. ಸ್ಟೇಷನ್ ಹತ್ರಕ್ಕೆ ಇನ್ನೇನು ಸ್ಟೇಷನ್ ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅಜಿತ್ ಅಲ್ಲಿಗೆ ಬರ್ತಾನೆ. ಏನು ಮಾವ ಇಲ್ಲಿಗೆ ಬಂದ್ರಿ, ಏನು ವಿಷಯ ಅಂತ ಕೇಳ್ತಾನೆ. ನಾನು ಇವಾಗ ದೇವಯಾನಿನ ಬೇಲ್ ಕೊಟ್ಟು ಬಿಡ್ಸ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಅಜಿತ್ಗೆ ತುಂಬ ಕೋಪ ಬರುತ್ತೆ. ಏನು ಮಾಡೋದಕ್ಕೆ ಕೊಟ್ಟಿದ್ದೀರಾ ನೀವು, ನಿಮ್ಮ ಹೆಂಡ್ತಿನ ಕೊಲೆ ಮಾಡೋಕ್ಕೆ ಹೋಗ್ದವ್ರನ್ನ ನೀವು ಬೇಲ್ ಕೊಟ್ಟು ಬಿಡಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ. ನಾನು ಇವಾಗ ಬೇಲ್ ಕೊಟ್ಟು ಅವ್ರನ್ನ ಬಿಡ್ಸ್ಕೊಂಬರೋದಕ್ಕೆ ಬಂದಿದ್ದೀನಿ, ನೀನು ಅಫಿಷಿಯಲಿ ಅವ್ರನ್ನ ರಿಲೀಸ್ ಮಾಡೋದನ್ನ ಕಲಿ ಅಷ್ಟೇನೆ ಅಂತ ಹೇಳ್ತಿರ್ತಾನೆ. ನೀವು ಮಾಡ್ತಾ ಇರೋದು ಸರಿಯಲ್ಲ ಮಾವ ಇದು ಅಂತ ಹೇಳ್ತಿರ್ತಾನೆ. ನಚ್ಚಿ ಅಂಜು ಪರಿಸ್ಥಿತಿನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಆವಾಗ ಒಳಗಡೆ ಬಂದ್ಬಿಟ್ಟು ಅವ್ರು ಫಾರ್ಮಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಆಗ ಅಜಿತ್ ಹೇಳ್ತಾನೆ, ನೋಡಿ ನಿಮಗೆ ಬೇಲ್ ಸಿಕ್ಕಿರೋದಷ್ಟೇ, ಈ ಕೇಸಿಂದ ನೀವು ರಿಲೀಸ್ ಆಗಿಲ್ಲ, ನೀವು ಎವ್ರಿ ಮಂತ್ ಬಂದು ಸೈನ್ ಹಾಕಬೇಕು, ಪ್ಲಸ್ ನಾವು ಯಾವಾಗ ಕರಿತೀವೋ ಎನ್ಕ್ವೈರಿಗೆ ಬರಬೇಕು ಅಂತ ಹೇಳ್ತಾನೆ. ಓಕೆ, ನಾನೆಲ್ಲ ಕೋಆಪ್ರೇಟ್ ಮಾಡ್ತೀನಿ ಅಂತ ದೇವಯಾನಿ ಹೇಳ್ತಾಳೆ. ಅಲ್ಲೆಲ್ಲ ಸೈನ್ ಹಾಕಾದ್ಮೇಲೆ ಅವರು ಮನೆಗೆ ಹೊರಡ್ತಾರೆ. ಇಲ್ಲಿ ಅಂಜು ಕಣ್ಣೀರು ಹಾಕ್ತಾ ಇರ್ತಾಳೆ. ಈಗ ಶ್ರವಣು ಮತ್ತು ನಚಿಕಿ ಇಬ್ಬರೂ ಹೋಗಿದ್ದಾರೆ ಅಲ್ವಾ, ನಿಮ್ಮ ಅಮ್ಮನ ಬಿಡ್ಸ್ಕೊಂಬರ್ತಾರೆ, ನೀನು ಅಳಬೇಡ ಅಂತ ಹೇಳ್ತಿರ್ತಾರೆ. ನನಗೆ ನಮ್ಮ ಅಮ್ಮನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ, ಅವರಿಂದ ನನಗೆ ಕೊಲೆಗಾತಿ ಮಗಳು ಅನ್ನೋ ಪಾದನೆ ಬಂತು, ಜನಗಳೆಲ್ಲ ಯಾವ ಥರ ಮಾತಾಡ್ತಿದ್ದಾರೆ, ಇನ್ನು ಮುಂದೆ ಯಾವ್ಯಾವ ಥರ ಚುಚ್ಚೋ ಮಾತಾಡ್ತಾರೋ ಏನೋ, ನನಗೆ ತುಂಬ ಬೇಜಾರಾಗ್ತಿದೆ ಅತ್ತೆ ಅಂತ ಹೇಳ್ತಿರ್ತಾಳೆ. ಜೀವನ ಅಂದ್ರೆ ಹಿಂಗೇನೆ, ಏನಾದ್ರು ಸಮಸ್ಯೆಗಳು ಬರ್ತಾ ಇರುತ್ತೆ, ನಾವೆಲ್ಲನೂ ಧೈರ್ಯದಿಂದ ಎದುರಿಸ್ಬೇಕು, ಎಲ್ಲದಕ್ಕೂ ಹೊತ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನೀನು ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಹೋಗಿದ್ದು ತಪ್ಪು ಅಂಜು, ಆ ಥರ ಎಲ್ಲ ಮಾಡ್ಕೊಡ್ದು, ನೀನು ನನ್ನ ಮೇಲೆ ಪ್ರಾಮಿಸ್ ಮಾಡು ಇನ್ನೊಂದ್ಸತಿ ಆ ಥರ ಮಾಡೋದಿಲ್ಲ ಅಂತ ಸಂಗೀತ ಹೇಳ್ತಿರ್ತಾಳೆ. ಆಯಿತು ಅತ್ತೆ, ನಾನು ಇನ್ನೊಂದ್ಸತಿ ಸಾಯೋದಕ್ಕೇನು ಪ್ರಯತ್ನ ಪಡೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರವಣ್ ಮತ್ತು ದೇವಯಾನಿ ಎಲ್ಲರೂ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಂಗೆ ಶ್ರವಣ್ ದೇವಯಾನಿಗೆ ವಾರ್ನ್ ಮಾಡ್ತಾನೆ. ನೋಡು ದೇವಯಾನಿ, ನನ್ನ ತಮ್ಮನ ವಿಷಯದಲ್ಲೂ ಹಂಗೆ ಆಯಿತು, ಅವನು ಆ ಡ್ರಗ್ಸ್ ವಿಷಯದಲ್ಲಿ ಬೇಡದಿರೋ ಕೇಸ್ನ ತಲೆ ಮೇಲೆ ಹೇಳ್ಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದಕ್ಕೆ ಪ್ರಯತ್ನ ಪಟ್ಟ. ಇವತ್ತು ಅದೇ ಕತೆ ಮತ್ತೆ ಮರಳು ಕಳಿಸ್ತಾ ಇದೆ. ಇವತ್ತು ಅಂಜುನು ಸೂಸೈಡ್ ಮಾಡ್ಕೊಳಕ್ಕೆ ಹೊಂಟಿದ್ಲು. ಇವತ್ತು ನಾವು ಏನಾದ್ರೂ ಒಂಚೂರು ಟೈಮ್ ಮಿಸ್ ಆಗಿದ್ರೆ ನಾವು ಅಂಜುನ ಕಳ್ಕೊತಾ ಇದ್ವಿ. ಮತ್ತೆ ಆ ಥರ ಅದನ್ನೆಲ್ಲ ನಾನು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನೀನು ಇನ್ಯಾವತ್ತೂ ನನ್ನ ಶಾರದನ್ನ ಅಕ್ಕಪಕ್ಕನೂ ಸುಳಿಬಾರ್ದು. ಅವಳ ವಿಷಯಕ್ಕೆ ಏನಾದ್ರು ಹೋಯ್ತು ಅಂದರೆ ನಾನು ಮಾತ್ರ ಮನುಷ್ಯನಾಗಿರೋದಿಲ್ಲ, ನಿನಗೆ ಕೋರ್ಟ್ ಶಿಕ್ಷೆ ಕೊಡೋದಲ್ಲ, ನಾನೇ ಶಿಕ್ಷೆ ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಆವಾಗ ದೇವಯಾನಿ ಶ್ರವಣ್ಣ ಗುರಾಯಿಸ್ತಾ ಇರ್ತಾಳೆ. ದೇವಯಾನಿ ಕಣ್ಣೀರು ಹಾಕ್ಕೊಂಡು ಅವ್ರ ಅತ್ತೆ ಹತ್ರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನಗೆ ನಿಜವಾಗ್ಲೂ ಈ ಕೇಸಲ್ಲಿ ನಾನು ಇನ್ವಾಲ್ವ್ಮೆಂಟ್ ಇಲ್ಲ, ಯಾರೋ ಬೇಕು ಅಂತಲೇ ನನ್ನ ಇದರಲ್ಲಿ ಸಿಕ್ಕಾಕಿಸೋದಕ್ಕೆ ಅಂತ ನೋಡ್ತಿದ್ದಾರೆ, ನಾನು ಅವರು ಏನೇ ವಿಚಾರಣೆ ಕರೆದ್ರೂ ಹೋಗಿ ಅಟೆಂಡ್ ಮಾಡ್ತೀನಿ ಅತ್ತೆ, ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜ್ಜಿ ಏನು ಮಾತಾಡೋದಿಲ್ಲ.
ದೇವಯಾನಿನ ಸಮಾಧಾನ ಮಾಡ್ತಿರ್ತಾಳೆ. ಇಲ್ಲಮ್ಮ ನೀವು ಏನು ತಪ್ಪು ಮಾಡಿರೋದಿಲ್ಲ, ನಿಮಗೂ ಅಷ್ಟೇ ನಮ್ಮ ಅಮ್ಮನ ಥರನೇ ಯಾರೋ ಈ ಕೇಸಲ್ಲಿ ಸಿಗಾಕಿಸ್ಬೇಕು ಅಂತ ನೋಡ್ತಾ ಇದ್ದಾರೆ, ನನಗೆ ತುಂಬ ಸತ್ಯ ಅಂತಾರ ಅನ್ನಿಸ್ತು, ನಾನು ಸಾಹೇಬ್ರಿಗೆ ಹೇಳಿದೆ ಆದರೆ ಅವ್ರು ನಮ್ಮ ಮಾತನ್ನೇ ಕೇಳಲಿಲ್ಲ ಅಂತ ಹೇಳ್ತಿರ್ತಾಳೆ. ದೇವಯಾನಿ ನೆಕ್ಸ್ಟ್ ಅಂಜು ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಅಂಜು ನೀನು ನನ್ನ ಮಾತಾಡಿಸ್ಬೇಡ, ನಿನ್ನಿಂದ ನನಗೆ ಎಷ್ಟೆಲ್ಲ ಅವಮಾನ ಆಯಿತು, ಇಲ್ಲಿ ಆರತಕ್ಷತೆಗೆ ಬಂದಿದ್ದ ಜನಗಳೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಗೊತ್ತಾ, ನನಗೆ ಬದುಕೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲ ಮಗಳೇ, ನಾನು ಜೀವಂತವಾಗಿರೋದೇ ನಿನಗೋಸ್ಕರ, ನೀನು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಇನ್ಯಾರು ಇದ್ದಾರೆ ದಿಕ್ಕು, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡ, ನಂಗೆ ತುಂಬ ಬೇಜಾರಾಗುತ್ತೆ ಕಣೆ ಅಂತ ಹೇಳ್ತಿರ್ತಾರೆ. ಆದ್ರೂ ಅವಳು ಮಾತಾಡ್ದೇ ರೂಮಿಗೆ ಹೊಂಟೋಗ್ಬಿಡ್ತಾಳೆ. ನಚಿಕೇತ ದೇವಯಾನಿಗೆ ಹೇಳ್ತಾನೆ, ಶಿ ನೀಡ್ ಸಮ್ ಟೈಮ್, ಮತ್ತು ಅವಳು ತುಂಬ ಅಪ್ಸೆಟ್ ಆಗಿದ್ದಾಳೆ, ನಿಮ್ಗೆ ಹಿಂಗೆಲ್ಲ ಆಗೋಯ್ತಲ್ಲ ಅಂತ. ಹೋಗ್ತಾ ಹೋಗ್ತಾ ಅವಳು ಸರಿ ಹೋಗ್ತಾಳೆ ಬಿಡಿ ಅಂತ ಹೇಳ್ತಾನೆ. ಆವಾಗ ದೇವಯಾನಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ, ಈಗ ನಾನು ಆಚೆ ಬಂದಿದ್ದೀನಲ್ಲ, ಇನ್ಮೇಲೆ ಎಲ್ಲ ನೋಡ್ಕೊತೀನಿ ಅಂತ ಅನ್ಕೊತಾ ಇರ್ತಾಳೆ. ತುಂಬ ಆಶ್ಚರ್ಯದ ವಿಷಯ ಏನು ಅಂದರೆ, ಅಂಜನಾ ನಿಜವಾಗ್ಲೂ ಬದಲಾಗಿದ್ದಾಳ, ಅವಳಿಗೆ ಅವ್ರ ಅಮ್ಮನ ಕಂಡ್ರೆ ಆಗೋದೇ ಇಲ್ವಾ, ಅಥವಾ ಅವ್ರ ಅಮ್ಮನ್ನ ಜೈಲಿಂದ ಬಿಡಿಸ್ಕೊಂಬರ್ಲಿ ಅಂತ ಈ ಥರ ಎಲ್ಲ ನಾಟಕ ಆಡ್ತಿದ್ದಾಳ. ಅಮ್ಮ ಮಗಳು ತಿರ್ಗಾ ಒಳಗಡೆ ಹೋದ್ಮೇಲೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಮನೆಯವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾರ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಈ ಮನುಷ್ಯರು ಕೋಟೆಯೊಳಗಡೆ ಏನು ಬೇಕಾದ್ರೂ ಮಾಡ್ಬಿಟ್ಟು ತಪ್ಪಿಸ್ಕೋಬೋದು, ಆದರೆ ಮೇಲ್ಗಡೆ ಒಬ್ಬ ಭಗವಂತನ ಕೋಟ್ ಅಂತ ಇದೆ, ಆ ಕೋಟಲ್ಲಿ ಯಾವತ್ತೂ ತಪ್ಪಿಸ್ಕೊಳೋದಕ್ಕಾಗೋದಿಲ್ಲ. ನೀವು ಮಾಡಿರೋ ತಪ್ಪನ್ನ ನಿಮಗೆ ಫಿಲಮ್ ಥರ ತೋರಿಸ್ಬಿಟ್ಟು ಸರಿಯಾಗಿ ಶಿಕ್ಷೆ ಕೊಡ್ತಾರೆ. ಅದೀಗೆ ಯಾರಿಗೆ ಎದುರಿಲ್ಲ ಅಂದ್ರೂ ಭಗವಂತನವನಿಗೆ ಒಬ್ಬನಿಗೆ ಎದುರಲೇಬೇಕು. ಅದಕ್ಕೂ ಮೀರಿ ಯಾರು ಅಧರ್ಮನ ಪಾಪನ ಮಾಡ್ತಾ ಇರ್ತಾರೋ ಅವ್ರಿಗೆ ಕಾಲ ಅನ್ನೋದಿದೆಯಲ್ಲ, ಅದನ್ನೇ ಸರಿಯಾದ ಬುದ್ಧಿನ ಕಳಿಸುತ್ತೆ. ಈ ದೇವಯಾನಿ ವಿಷಯದಲ್ಲೂ ಅದೇ ಥರ ಆಗುತ್ತೆ. ಅವಳನ್ನ ನೋಡಿ ಎಲ್ಲರೂ ತಿಳ್ಕೊಬೇಕು. ಯಾವತ್ತು ಯಾರು ಏನೇನು ನಮಗೆ ತೊಂದರೆ ಮಾಡಿದ್ರು ಕೋಪದ ಕೈಲಿ ಬುದ್ಧಿ ಕೊಡಬಾರ್ದು, ಆವಾಗ ನಮ್ಮ ಜೀವನನೇ ಹಾಳಾಗಿ ಹೋಗ್ಬಿಡುತ್ತೆ. ಇದರಲ್ಲಿ ದೇವಯಾನಿ ದಿ ಬೆಸ್ಟ್ ಎಕ್ಸಾಂಪಲು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.